ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಧಾಮೂರ್ತಿ ಬೆನ್ನಲ್ಲೇ ಇದೀಗ ಐಎಎಸ್ ಅಧಿಕಾರಿಯ ಸರ್ದಿ. ಸಂಸದೆ ಸುಧಾಮೂರ್ತಿ ಬಳಿಕ ಐಎಎಸ್ ಅಧಿಕಾರಿ ಕೂಡ ನಾನು ಗಣತಿಗೆ ಭಾಗಿಯಾಗಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹಿಂದೇಟು ಹಾಕಿದ್ದಾರೆ. ಗಣತಿದಾರರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಲಾರೆ ಅಂತ ಅವರು ನಿರಾಕರಿಸಿದ್ದಾರೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಯನ್ನು ಆರಂಭ ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಜನರು ಸ್ಪಂದನೆಯನ್ನು ಕೊಡ್ತಾ ಇದ್ರೆ, ಕೆಲವು ಕಡೆಗಳಲ್ಲಿ ಗಣ್ಯ ವ್ಯಕ್ತಿಗಳೇ, ಅದರಲ್ಲೂ ಕೂಡ ಸರ್ಕಾರದ ಭಾಗವಾಗಿರ್ತಕ್ಕಂತಹ ಅಧಿಕಾರಿಯೇ ಈಗ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಇಲ್ಲಿ ಗಮನಾರ್ಹ. ಎಲ್ಲೂ ಕೂಡ ಇವರು ಕೊಡಲೇಬೇಕು, ಮಾಹಿತಿಯನ್ನು ಹಂಚ್ಕೊಳ್ಳೇಬೇಕು ಅಂತ ಏನು ಇಲ್ಲ, ನಿಯಮ ಇಲ್ಲ. ಆದರೆ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಇವರೇ ಹೀಗೆ ಮಾಡಿದರೆ ಹೇಗೆ ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಯಾಕೆ ಈ ನಿರಾಕರಣೆ, ಏನು ಹೇಳಿ ಕಳಿಸ್ತಾ ಇದ್ದಾರಂತೆ ಗಣತಿದಾರರಿಗೆ? ದಿವ್ಯ ಜೊತೆ ಇನ್ಫೋಸಿಸ್ ಸುಧಾಮೂರ್ತಿ ನಾರಾಯಣಮೂರ್ತಿ ಅವರು ಏನು ಹಿಂದೆ ಅಂದರೆ ಜಾತಿ ಗಣತಿ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ ಅಥವಾ ಹಿಂಬರವನ್ನು ಕೊಟ್ಟಿದ್ರು. ಅಂಥದ್ದೇ ಒಂದಷ್ಟು ಸಾಕಷ್ಟು ಘಟನೆಗಳು, ವಿಶೇಷವಾಗಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಹಿರಿಯ IAS ಅಧಿಕಾರಿ ಒಬ್ಬರ ನಿವಾಸಕ್ಕೆ ಕೂಡ ಗಣತಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಇದೇ ಅನುಭವ ಆಯಿತು ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಅಲ್ಲಿಗೆ ಹೋದಂಥ ಗಣತಿ ಅಧಿಕಾರಿಗಳು ಅಂದರೆ ನಾವು ಮಾಹಿತಿ ಕೊಡಲ್ಲ ಅಂತ ಒಂದು ಬಾರಿ, ನಾಳೆ ಬನ್ನಿ ಹೋಗಿ ಅಂತ ಮತ್ತೊಮ್ಮೆ, ಮತ್ತು ಕೆಲಸದವ್ರ ಕೈಯಲ್ಲಿ ಮೊಬೈಲ್ನ ಕಳಿಸ್ಕೊಟ್ಟಂಥದ್ದು. ಅಂದರೆ ಕೀ ಪೋಸ್ಟ್ನಲ್ಲಿರುವಂಥ ಹಿರಿಯ ಅಧಿಕಾರಿ ಅನ್ನುವಂಥ ಮಾಹಿತಿ ಕೂಡ ಅವರು ಕೂಡ ಮಾಹಿತಿಯನ್ನು ಕೊಡೋಕ್ಕೆ ಹಿಂದೇಟು ಹಾಕೋ. ಯಾಕಂದರೆ ಸರ್ಕಾರ ಮಾಹಿತಿಯನ್ನು ಗಣತಿಯನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದೆ. ನ್ಯಾಯಾಲಯ ಒಂದು ಕಡೆ ಎಲ್ಲರೂ ಎಲ್ಲ ಮಾಹಿತಿಯನ್ನು ಕೊಡಬೇಕಂತ ಕಡ್ಡಾಯ ಏನಿಲ್ಲ ಅಂತ ಹೇಳಿದೆ. ಆದರೆ ಸಹಜವಾಗಿ ಕಾನೂನನ್ನು ರೂಪಿಸುವ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಹೀಗೆ ನಡ್ಕೊಂಡ್ರೆ ಹೇಗೆ ಅನ್ನುವಂಥ ಬೇಸರವನ್ನು ಕೂಡ ನೌಕರರು ಅಲ್ಲಿ ಹೋದಂಥವರು ಕೂಡ ವ್ಯಕ್ತಪಡಿಸಿರುವಂಥ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಕೂಡ ಇದನ್ನೇ ನೋವನ್ನು ವ್ಯಕ್ತಪಡಿಸಿರುವಂಥ. ಯಾಕಂದರೆ ಸರ್ಕಾರ ಇಷ್ಟೆಲ್ಲ ಇದು ಮಾಡಿದೆ, ನಮಗೂ ಕಷ್ಟ ಆಗಿದೆ ಮಾಡಲಿಕ್ಕೆ, ಹೀಗೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿರಿಯ IAS ಅಧಿಕಾರಿ ಒಬ್ಬರ ಮನೆಯಲ್ಲೂ ಕೂಡ ಇಂಥ ಅನುಭವ ಆಗಿದೆ, ನಾವು ಮಾಹಿತಿ ಕೊಡಲ್ಲ ಗಣತಿಗೆ ಅನ್ನುವಂಥ ಮಾತನ್ನ ಹೇಳಿದ್ರು ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಕಡೆಗಳೇ ಬೇರೆ ಬೇರೆ ಅನುಭವ ಆಗಿದ್ರು ಕೂಡ ಕಾನೂನು ರೂಪಿಸುವ ಸ್ಥಳದಲ್ಲಿರುವಂಥ ಹಿರಿಯ ಅಧಿಕಾರಿ ಒಬ್ಬರು ಈ ರೀತಿ ನಡ್ಕೊಂಡಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.